ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನರೇಂದ್ರ, ಇವರಿಬ್ರು ಯಾಕೆ ಹೇಗಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹೌದು ಅಮ್ಮಾಜಿ, ನಾನು ಗಮನಿಸ್ದೆ. ಅವರಿಬ್ರು ಸಂತೋಷವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಅವರಿಬ್ರು ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ. ನಮ್ಮ ನಂದನ್ ಹೇಗಿದ್ದ, ಒಳ್ಳೆ ಚಿನ್ಕುಳ್ಳಿ ಪಟಾಕಿ ಥರ ಪಟಪಟ ಅಂತಿದ್ದ. ಈಗ ತುಂಬ ಡಲ್ ಆಗಿಬಿಟ್ಟಿದ್ದಾನೆ, ಮಾತೇ ಆಡಲ್ಲ ಸರಿಯಾಗಿ. ಹೌದು, ಇವರಿಬ್ಬರ ಮಧ್ಯೆ ಅದೇನು ಮನಸ್ತಾಪ ಆಗಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಬ್ರು ಹನಿಮೂನ್ ಮುಗಿಸ್ಕೊಂಡು ಬರೋಷ್ಟೊಳಗೆ ಅನ್ನು ನಿಮಗೆ ಬರಬೇಕು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಅಮ್ಮಾಜಿ, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗತ್ತೆ. ಇಬ್ಬರು ಸರಿ ಹೋಗ್ತಾರೆ. ಇಡೀ ಜಗತ್ತಿಗೆ ಗೊತ್ತಲ್ವಾ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೆ ಅಂತ. ನಂದನವರೇ, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಆದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಕೋಪನೂ ಮಾಡ್ಕೋಬಾರ್ದು. ಅದು ಏನಂದರೆ, ಅಮ್ಮಾಜಿ ಹೇಳಿದ್ರಲ್ಲ ಹನಿಮೂನು ಅಂತ, ಅಲ್ಲಿಗೆ ನಾವಿಬ್ಬರು ಹೋಗೋದು. ಡೋಂಟ್ ವರಿ, ನಾನೇನು ಸಿಕ್ಕಿದ್ದೆ ಚಾನ್ಸು ಅಂತ ಈಗಲೇ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಲ್ಲ. ಏನು ಅನ್ಕೊಂಡಿದ್ಯಾ ನೀನು? ಅಜ್ಜಿ ಹೇಳಿದ ತಕ್ಷಣ ನಾನು ಕುಣ್ಕೊಂಡು ಹೊರಟ್ಬಿಡ್ತೀನಿ ಅಂತನಾ? ಇನ್ಫ್ಯಾಕ್ಟ್ ನಿನಗೆ ಹನಿಮೂನಿಗೆ ಹೋಗ್ಬೇಕಂತ ಅನ್ನಿಸ್ತಿದ್ರು ನನಗಂತೂ ಅನ್ನಿಸ್ತಿಲ್ಲ. ನೀನೇ ಹೋಗೋಣ ಅಂದ್ರು ನಾನು ಬರೋದಿಲ್ಲ. ಅಯ್ಯೋ, ಹಂಗಲ್ಲ. ಒಂದ್ ತಿಳ್ಕೊ, ನೀನ್ ದೂರ ಮಾಡಿದಷ್ಟು ನಿನ್ ಹತ್ರ ಬರ್ತಿದ್ದ ನಂದನ್ ಮೊನ್ನೆನೆ ಸತ್ ಹೋದ. ಈಗ ನೀನ್ ಒಂದ್ ಹೆಜ್ಜೆ ಹತ್ರ ಬಂದ್ರೆ ನಾನು ನಿನ್ನಿಂದ 10 ಹೆಜ್ಜೆ ದೂರ ಹೋಗ್ತೀನಿ. ನನ್ಗೆ ಯಾವ ಹನಿಮೂನು ಬೇಕಿಲ್ಲ. ಅಯ್ಯೋ, ಯಾಕೆ ಕೋಪ ಮಾಡ್ಕೋತೀರಾ? ನಾವಿಬ್ರು ಎಲ್ಲಿಗೂ ಹೋಗೋ ಪರಿಸ್ಥಿತಿಲಿಲ್ಲ ಅಂತ ನನ್ಗೆ ಗೊತ್ತೈತೆ. ಆದರೆ ಅಮ್ಮಾಜಿ ಎದುರುಗಡೆ ನಿಂತು ಮಾತಾಡೋ ಧೈರ್ಯ ನನಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ. ಓ ಹಾಗ? ನನ್ನ ಹತ್ರ ಏನ್ ಬೇಕಾದ್ರೂ ಮಾತಾಡ್ತೀಯಾ? ಯಾಕೆ? ಗೊತ್ತು, ಎಷ್ಟೇ ಆದ್ರೂ ನಾನು ನಿನ್ನ ಪ್ರೀತಿಸ್ದವನಲ್ವಾ? ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ದೀನಿ. ನೀನು ಏನು ಹೇಳಿದ್ರು ಮಾಡ್ತೀನಲ್ವಾ ನಾನು? ಮದುವೆ ನಿಲ್ಲಿಸು ಅಂದರೆ ನಿಲ್ಲಿಸ್ತೀನಿ, ದೂರ ಇರು ಅಂದರೆ ದೂರ ಇರ್ತೀನಿ, ಮದುವೆ ದಿನನೇ ಡ್ಯಾನ್ಸಿಗೆ ಕಳ್ಸ್ಕೊಡ್ತೀನಿ. ಕೊನೆಗೆ ನಿನ್ನ ಜೊತೆ ನನ್ನ ಮದುವೆನೇ ಆಗದೆ ಇದ್ರು ಅದಕ್ಕೂ ಸರಿ ಅಂತ ಒಪ್ಕೊಂಡು ಸುಮ್ಮನಿರ್ತೀನಿ ಅಲ್ವಾ? ಚೆ ಹಂಗ್ಯಾಕೆ ಹೇಳ್ತೀರಾ? ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ನಿಮಗೆ ಮೋಸ ಮಾಡ್ತಾ ಬದುಕಕ್ ನನ್ಗಿಷ್ಟ ಇರ್ಲಿಲ್ಲ ನಂದನವ್ರೆ. ಸರ್, ನಿಮ್ಗೆ ಆದಷ್ಟು ಬೇಗ ಎಲ್ಲ ಹೇಳ್ಬೇಕು ಅಂತಾನೆ ಕಾಯ್ತಿದ್ದೆ. ಅದ್ಯಾವ್ರು ಅಂತ ಸಂದರ್ಭನ ಸೃಷ್ಟಿ ಮಾಡ್ದ. ನಾನು ಹೇಳ್ದೆ ಅಷ್ಟ್ ಬಿಟ್ರೆ ನಾನು ಏನೇ ಹೇಳಿದ್ರು ನೀವು ಒಪ್ಕೋತೀರಾ ಅನ್ನೋ ಸದ್ರ ಖಂಡಿತ ಇಲ್ಲ ನಂದನವ್ರೆ. ಏಯ್, ಏನ್ ಮಾಡ್ತಿದ್ಯಾ? ಅದು ಡಬ್ಬ. ಹಂಗೆ ಹೇಳಿದ್ರೆ ಬಿದೋಗುತ್ತೆ. ಒಂದು ಕೆಲಸ ಸರಿಯಾಗಿ ಮಾಡಕ್ ಬರಲ್ಲ ಅಲ್ಲ ನಿಂಗೆ? ಕೊಡಿಲಿ, ಹೆಂಗೆ ತೆಗೆಯೋದನ್ನು ನಾನು ತೋರಿಸ್ತೀನಿ.
ಯಾಕೆ ನಗ್ತಿದ್ಯಾ? ಯಾಕೂ ಇಲ್ಲ. ಮತ್ತೆ ನಗ್ತಾನೆ ಇದೆಯಲ್ಲ. ಅದು ಡಬ್ಬನ ಹೆಂಗ್ ತಗೊಳ್ಳೋದು ತೋರಿಸ್ತೀನಿ ಅಂತ ಬೀಳ್ಸಿ ಹಸಿಟ್ಟಲ್ಲೇ ಸ್ನಾನ ಮಾಡೋಂಗ್ ಮಾಡಿದ್ರಲ್ಲ, ನೀವು ನನಗೆ ಬಿಟ್ಟಿದ್ರೆ ನಾನೇ ನೀಟಾಗಿ ತಗೊಳ್ತಿದ್ದೆ ತಾನೆ. ಅಲೋ, ಹಿಚ್ಚಲ್ಲಿದ್ ನಾನಲ್ಲ, ಮೊದಲು ಡಬ್ಬನ್ ಬೀಳೋ ತರ ಮಾಡಿದ್ದಿದ್ ನೀನು. ಅದಕ್ಕೆ ಈ ಗತಿ ಆಗಿದ್ದು. ಅಯ್ಯೋ, ನಾನೇನ್ ಮಾಡ್ದೆ? ಸಾಕು, ವಾದ ಮಾಡ್ಬೇಡ ನನ್ನ ಹತ್ರ. ಛೇ, ಮೈಗೆಲ್ಲ ಹಿಟ್ಟಾಯ್ತು. ನಂದನ್, ಅದಕ್ಕೆ ಜನ್ನಿದೇನಾದ್ರು ಬ್ಲೇಸರ್ ಇಲ್ಲಿದ್ಯಾ? ಅವ್ನು ಎಲ್ಲಂದ್ರಲ್ಲಿ ಬಿಟ್ಬಿಡ್ತಾರೆ. ಅದ್ರಲ್ಲಿ ಒಂದು ಬಟನ್ ಇಲ್ವಂತೆ, ಅವ್ರು ಯಾವುದೋ ಫಂಕ್ಷನ್ಗೆ ಬೇರೆ ಹೋಗ್ಬೇಕಂತೆ. ಸೊ ಇಲ್ಲೇನೂ ಇಲ್ಲ ಅದಕ್ಕೆ, ನಾನೇನು ನೋಡ್ದಂಗಿಲ್ಲ. ಓ ಹೌದಾ? ನನ್ನ ರೂಮಲ್ಲಿ ಹೋಗಿ ಹುಡುಕ್ತೀನಿ ಬಿಡು. ನಂದನ್, ಪದ್ಮಿನಿ ಕಾಫಿ ತಂದ್ಕೊಡ್ಲಾ? ಪರವಾಗಿಲ್ಲ, ಹೇಗಿದ್ರು ನಾನೇ ಈಗ ಕೆಳಗೆ ಹೋಗ್ತೀನಲ್ಲ. ನಂದನ್, ನಾನು ನಿನ್ಗೊಂದು ಮಾತು ಕೇಳ. ಪದ್ಮಿನಿಗೆ ನಿನ್ಮೇಲೆ ಸಿಟ್ಟೇನಿದೆ? ನಾನು ಕ್ಯಾಶುಯಲ್ ಆಗಿ ನಂದನ್ಗೆ ಹೋಗಿ ಕಾಫಿ ಕೊಡು ಅಂತ ಹೇಳ್ದೆ. ಅದಕ್ಕೋಳು ಫುಲ್ ಸಿಟ್ಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅವರೇ ಕೆಳಗೆ ಬಂದು ಕುಡಿಯೋಕ್ಕಾಗಲ್ವಾ ಅಂತ ಕೇಳಿದ್ಲು. ನಾನು ಅದಕ್ಕೆ ಅವ್ನು ನಿನ್ ಗಂಡ ಹೋಗಿ ಕಾಫಿ ಕೊಡು ಅಂತ ಹೇಳ್ದೆ. ಅದಕ್ಕೋಳು ಇಂಥ ಕೆಲಸ ಎಲ್ಲ ನನಗೆ ಹೇಳ್ಬೇಡಿ, ಬೇಕಿದ್ರೆ ನೀವೇ ತಗೊಂಡೋಗಿ ಕೊಡಿ ಅಂತ ರೇಗ್ಬಿಟ್ಲು. ನನ್ಗಂತೂ ಪದ್ಮಿನಿ ತರ ಮಾತಾಡೋದು ನೋಡಿ ಫುಲ್ ಶಾಕ್ ಆಗೋಯ್ತು. ಏನು, ಪದ್ಮಿನಿ ಹಾಗೆಲ್ಲ ಹೇಳಿದ್ಲ? ಪದ್ಮಿನಿ ಯಾವತ್ತೂ ಈ ರೀತಿ ಮಾತಾಡ್ದವಳಲ್ಲ. ಅವಳು ಇವತ್ತು ಈ ರೀತಿ ಮಾತಾಡಿದಾಳೆ ಅಂದ್ರೆ ನಿನ್ ಮೇಲ್ ಏನೋ ಬೇಜಾರಿದೆ ಅಂತ ಅರ್ಥ. ನನ್ ಮೇಲೆ ಬೇಜಾರಿದ್ಯೋ ಇಲ್ವೋ ಬೇರೆ ವಿಷಯ ಅದಕ್ಕೆ, ಆದ್ರೆ ನಿಮ್ಮೇಲೆ ಯಾಕೆ ರೇಗಾಡಿದ್ಲು ಅವಳು? ನೀವು ಅವಳಿಗಿಂತ ದೊಡ್ಡವರು, ನೀವು ಹೇಳಿದ ಕೆಲಸ ಎಲ್ಲ ಮಾಡಕ್ಕಾಗಲ್ಲ ಅನ್ನೋ ಮಾತೆಲ್ಲ ಯಾಕೆ ಆಡಿದ್ಲು? ಅಯ್ಯೋ ಬಿಡು ನಂದನ್, ಇದೇನ್ ಮೊದಲನೇ ಸರಿನಾ ಅವಳ ಹತ್ರ ನಾನು ಹೇಳಿಸ್ಕೊಂಡಿದ್ದು? ಇಷ್ಟು ದಿನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಟಾಂಟ್ ಮಾಡ್ತಿದ್ಲು. ಇವತ್ತು ಸ್ವಲ್ಪ ಜೋರಾಗಿ ಹೇಳಿದ್ಲು ಅಷ್ಟೆ. ಇದೆಲ್ಲ ನಂಗೆ ಅಭ್ಯಾಸ ಆಗಿದೆ ಬಿಡು. ಛೇ, ಪತ್ನಿ ಯಾಕೆ ಹೀಗೆಲ್ಲ ಮಾಡಿದ್ಲು? ಅವಳಿಂತ ಸ್ವಭಾವದವಳಲ್ವಲ್ಲ. ನನ್ ಮೇಲಿನ ಬೇಸರನ ಅದಕ್ಕೆ ಮೇಲೆ ತೀರ್ಸ್ಕೊಂಡ್ಲ? ಪಾಪ ಪದ್ದು ಆಗ್ಲಿಂದ ಫೋನ್ ಮಾಡ್ತಾನೆ ಅವಳೆ. ಫೋನ್ ಎತ್ತಿ ಮಾತಾಡೋಕ್ಕೂ ಭಯ. ಅಪ್ಪಿ ತಪ್ಪಿ ನಾವು ಊರ್ ಬಿಟ್ಟು ಬಂದಿರೋ ವಿಷಯ ಗೊತ್ತಾಗೋಗಿದ್ರೆ? ಹಲೋ ಹಲೋ ಅತ್ತೆವ್ವ, ಹೇಗಿದ್ದೀರಾ? ಅಪ್ಪಯ್ಯ ಅವ್ವ ಪಾವನಿ ಎಲ್ಲ ಚೆನ್ನಾಗಿದ್ದಾರಾ? ಓ, ನಾವು ಸಂದಾಕಿದ್ದೀವಿ. ಯಾಕತ್ಯವ್ವ, ಅವ್ವ ನನ್ಗೊಂದು ಫೋನು ಮಾಡ್ಲಿಲ್ಲ. ಹುಷಾರಾಗಿದ್ದಾಳಲ್ವಾ? ಹಾ, ಹುಷಾರಾಗ ಅವ್ರೆ. ಅದು ಅವ್ರ ಫೋನ್ ಏನೋ ಸರಿಯಾಗಿರ್ಲಿಲ್ಲ, ಅದಕ್ಕೆ ಫೋನ್ ಮಾಡಿಲ್ಲ. ಮತ್ತೆ ಅಪ್ಪಯ್ಯನು ಯಾಕೆ ನನ್ಗೊಂದು ಫೋನ್ ಮಾಡ್ಲಿಲ್ಲ? ಓ, ಅಂಗಡಿಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರಾ? ಹೌದೌದು. ಅದು ನಿನ್ನ ಮದ್ವೆ ಟೈಮ್ನಾಗೆ ಏನು ಕೆಲಸ ಮಾಡಿರ್ಲಿಲ್ವಲ್ಲ, ಸ್ಯಾನೆ ಕೆಲಸ ಹಂಗೆ ಉಳ್ಕೊಂಡ್ಬಿಟ್ಟು ಈಗೆಲ್ಲ ಕುತ್ಕೆಗೆ ಬಂದೈತೆ ಕಣವ. ಅಣ್ಣಯ್ಯ ಫ್ರೀ ಆದ್ಮೇಲೆ ನಿಂಗೆ ಫೋನ್ ಮಾಡ್ತಾನೆ ಬಿಡು. ಮತ್ ನೀನ್ ಹೆಂಗಿದೀಯಾ? ಪೂರ್ವಿ ಈಗ ಸಮಾಧಾನವಾಗ ಅವಳ? ನಿನ್ ಮಾತು ಕೇಳ್ಕೊಂಡು ಅಲ್ಲೇ ಅವಳಲ್ವಾ? ಹ್ಞೂ ಅತ್ಯವ್ವ,
ಆದ್ರೆ ಯಾಕವ್ವ ಏನಾಯ್ತು? ಅದು ನಂದನ್ ಅವ್ರಿಗೆಲ್ಲ ಸತ್ಯ ಗೊತ್ತಾಗೋಯ್ತು. ಏನ್ ಹೇಳ್ತಿದ್ಯಾ ಪದ್ದು? ಎಲ್ಲ ವಿಷಯ ಆದ್ರೆ ತಾಳಿ ವಿಷಯನಾ? ಹ್ಞೂ ಅತ್ಯವ್ವ. ಅದೇನಾಯ್ತಂದ್ರೆ ಪದ್ಮಿನಿ, ನೀನೇ ಹೇಳ್ದೆ ಅವತ್ ನೀನಲ್ಲಿ ಇರ್ಲಿಲ್ಲ ಅಂತ. ಆದ್ರೆ ಪೂರ್ವಿಯಾಗಿ ಗುಂಗಟ್ ಹಾಕೊಂಡಿದ್ನು. ನೀವು ನಾನು ಅಂತ ಅನ್ಕೊಂಡು ತಾಳಿ ಕಟ್ಟಿದ್ದು ಭೂಮಿಗೆ. ಅಯ್ಯೋ ಭಗವಂತ, ಎಂತ ಕೆಲ್ಸ ಆಗೋಯ್ತು. ಅಲ್ಲವ ಪದ್ದು, ನೀನ್ ಯಾಕೆ ಹೇಳಕ್ ಹೋದೆ? ಏನಾರ ಒಂದ್ ಸುಳ್ಳು ಹೇಳಿ ಸಂಭಾಳಿಸ್ಬೇಕಲ್ವಾ? ಅತ್ಯವ್ವ, ನನ್ಗೆ ಸುಳ್ಳನ ಮೇಲೆ ಬತ್ ಕಟ್ಕೊಳ್ಳೋದು ನಿಜವಾಗ್ಲೂ ಇಷ್ಟ ಇರ್ಲಿಲ್ಲ. ಅದಕ್ಕೆ ಇದೇ ಸರಿಯಾದ ಸಂದರ್ಭ ಅಂತ ಎಲ್ಲಾನು ಹೇಳ್ಬಿಟ್ಟೆ. ಆದ್ರೀಗ ಬೇಜಾರಾಗ್ತಾ ಇರೋದು ಏನಂದ್ರೆ ನಂದನ್ ಅವರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ನನ್ನ ಮುಖನೂ ನೋಡ್ತಿಲ್ಲ ಅತ್ಯವ್ವ. ನನಗ್ ತುಂಬಾ ನೋವಾಗ್ತೈತೆ. ಏನ್ ಮಾಡ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ.